ಆಮೇಲೆ ನಮಗೆ ಕೊಯ್ಲಿಕ್ಕೆ ಸಿಗುವಂಥದ್ದು, ಹಣ್ಣು ಕೂಡ ಆಗ್ತದೆ. ಇದು ಮರ ಇಟ್ಕೊಂಡು ಇಬ್ಬರನ್ನು ಕೂಡ ನೋಡಿ ಸ್ನಾನ ಮಾಡಿಸಿ ಚೆಂದ ಕಾಣುದಿಲ್ವಾ ನನ್ನ ಇಬ್ಬರು ಸುಂದರಿಯರು. ಎಷ್ಟು ದೊಡ್ಡ ಹುಲ್ ತಿಂದರೆ ಆದೀತ ಮಾರೆ ನೀನು ಹೊಟ್ಟೆಗೆ. ನಿಮ್ಮದು ಕ್ಯಾಶ್ ಅಂಥದ್ದೆಲ್ಲ ತೆಗೊಂಡು ಹೋಗ್ತಾರಂತೆ. ಆ ಥರ ಮಾಡೋರು ಸುಮಾರು ಜನ ಇದ್ದಾರೆ. ಅಂದರೆ ಈಗ ತುಂಬ ಪ್ರಾಯ ಆದವ್ರು ಇರ್ಬೋದು, ನನ್ನ ವ್ಲಾಗ್ ನೋಡೋರು. ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾಕ್ಷ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಫೆಬ್ರವರಿ 12ಕ್ಕೆ ಯಾರ್ದೆಲ್ಲ ಬರ್ತಡೇ ಉಂಟು ನಿಮಗೆಲ್ಲರೂ ಕೂಡ ವಿಶ್ ಯು ಹ್ಯಾಪಿ ಬರ್ತ್ಡೇ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಾಗ್ತಾ ಇರಿ. ಹಾಗೆ ಫೆಬ್ರವರಿ 12ಕ್ಕೆ ಯಾರ್ದೆಲ್ಲ ಬರ್ತಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ನನ್ನ ಸಬ್ಸ್ಕ್ರೈಬರ್ ಅನುಪಮ ಅವರದ್ದು ಬರ್ತ್ಡೇ. ಹಾಗೆ ಹ್ಯಾಪಿ ಬರ್ತ್ಡೇ ಅನುಪಮ ಅವರೇ, ಯಾವಾಗಲೂ ಖುಷಿಯಾಗಿ ನಾಗ್ತಾ ಇರಿ. ಬಿಳಿ ಜಮ್ಮುನೇರಳೆ ಉಂಟಲ್ಲ, ಅದರದ್ದು ಹೂ ನೋಡಿ ಎಲ್ಲ ಕಡೆ ಅದೇ. ಈಗ ಇನ್ನು ಹೂ ಹೋಗಲಿಕ್ಕೆ ಸ್ಟಾರ್ಟ್ ಆಯಿತು ಸೀಸನ್. ಇನ್ನು ಕಾಯಿ ಹಾಕಿ ಹಣ್ಣಾಗ್ತದೆ. ಅದು ಆಗ ಹಕ್ಕಿಗಳು ನೋಡಬೇಕು ಎಷ್ಟು ಬರ್ತದೆ ಗೊತ್ತಾ ಇಲ್ಲಿ ತಿನ್ನಲಿಕ್ಕೆ. ಇದನ್ನು ಗಾಳಿ ತುಂಬ ಬೀಸ್ತಾ ಉಂಟು. ಎಲ್ಲ ಕಡೆ ಅದರದ್ದೇ ಹೂ. ಇದು ಕೂಡ ನಮ್ಮ ಮನೆಯಲ್ಲಿ ಸೋಲಾರ್ ಇದು ಟರ್ಪಲ್ ಇದು ಕೆಲಸಕ್ಕೆ ಬಂದಿದ್ದಾರೆ. ಇವತ್ತು 4 ಜನ ಇದ್ದಾರೆ. ಹಾಗೆ ಬೆಳಿಗ್ಗೆ ಬೇಗ ಕೆಲಸ ಎಲ್ಲ ಮಾಡಿ ದನಗಳನ್ನು ಸ್ನಾನ ಮಾಡಿಸಿ ಹೊರಗೆ ಬಿಟ್ಟದ್ದು. ಸ್ವಲ್ಪ ಲೇಟ್ ಆಯಿತು. ಮತ್ತು ನನಗೆ ಒಂದು ಸ್ವಲ್ಪ ವೈಫೈದು ಪ್ರಾಬ್ಲಮ್ ಇತ್ತು ಮನೆಯಲ್ಲಿ. ಹಾಗೆ ನಿನ್ನೆದು ಬ್ಲಾಗ್ ಅಪ್ಲೋಡ್ ಆಗುವ ಸುಮಾರು ಹೊತ್ತಾಯಿತು. ಅಂದರೆ ಬ್ಲಾಗ್ 5 ಮಿನಿಟ್ಸ್ ಒಳಗೆ ಹೋಗ್ತದೆ. ಅದು ವೈಫೈಗೆ ರೀಚಾರ್ಜ್ ಮುಗ್ದಿತ್ತು 1 ಮಂತಿದ್ದು. ಹಾಗೆ ಈಗ ರೀಚಾರ್ಜ್ ಮಾಡಿ ಆದಮೇಲೆ ಇವರು ಆಫೀಸ್ಗೆ ಹೋಗಿ ಅಲ್ಲಿ ಹೋಗಿ ಸರ್ಚ್ ಮಾಡಿ ಮತ್ತೆ ಅದಕ್ಕೆ ರೀಚಾರ್ಜ್ ಮಾಡಿ ಹೋಗು ಹೊತ್ತಾಯಿತು. ಅದರೊಟ್ಟಿಗೆ ಇವರಿಗೆ ತಿಂಡಿ ಎಲ್ಲ ಕೊಟ್ಟು ಈಗ ಬೆಳಿಗ್ಗೆದು ಒಂದು ಹಂತದ್ದು ಕೆಲಸ ಮುಗಿದಿದೆ. ಈಗ ನನಗೊಮ್ಮೆ ದನಗಳ ಹತ್ರ ಹೋಗಬೇಕು. ಅವರನ್ನು ಬದಲಿಸಿ ಬಂದು ಮಧ್ಯಾಹ್ನಕ್ಕೆ ಸಾಂಬಾರು ರೆಡಿ ಮಾಡಬೇಕು. ಹಾಗೆ ಇದು ನೋಡಿ ನಮ್ಮ ಮನೇಲಿ ಆಗುವ ಕರಿಬೇವು. ಎಲ್ಲರ ಮನೇಲಿ ಕೂಡ ಆಗ್ತದೆ. ಕರಿಬೇವಲ್ಲಿ 3-4 ವಿಧ ಬೇರೆ ಉಂಟು ಅಂತ ಹೇಳ್ತಾರೆ ಎಲ್ಲರೂ ಕೂಡ. ಅಂದರೆ ನಮ್ಮ ಮನೇಲಿ ಆಗೋದು ನೋಡಿ, ಇದು ಎಲೆ ದೊಡ್ಡದು ಎಲೆ. ನೀರು ಸಿಕ್ಕಿ ಈ ಥರ ದೊಡ್ಡದಾಗೋದಾ ಅಥವಾ ನೀರು ಸಿಗದ್ದು ಗಿಡಗಳು ಚಿಕ್ಕ ಇರೋದಾ ಅಂತ ನೀವು ನನಗೆ ಹೇಳಿ. ನಮ್ಮದು ನೋಡಿ ದೊಡ್ಡದಾಗಿದೆ. ಇದು ನೋಡಿ ಹೀಗೆ ಉಂಟು ಗಿಡ. ಇದರದ್ದು ಎಲೆ ಅಗಲ ಆಯಿತಾ. ಮತ್ತು ಸ್ವಲ್ಪ ಪರಿಮಳ ಕಡಿಮೆ. ಚಿಕ್ಕ ಎಲೆ ಇರ್ತದಲ್ಲ ಅದರದ್ದು ಪರಿಮಳ ಜಾಸ್ತಿ ಅಂತ ಹೇಳ್ತಾರೆ. ನಿಮಗೆ ಗೊತ್ತಿದ್ರೆ ಕಮೆಂಟಲ್ಲಿ ಹೇಳಿ, ನಿಮ್ಮ ಮನೇಲಿ ಸಹ ಇಂಥದ್ದೇ ಇರೋದಾ ಅಥವಾ ಇದಕ್ಕಿಂತ ಚಿಕ್ಕ ಚಿಕ್ಕ ಎಲೆಗಳು ಇರೋದಾ ಅಂತ ಹೇಳಿ. ಒಗ್ಗರಣೆಗೆ ಹಾಕೋದು ಮತ್ತು ಯುಗಾದಿಗೆ ತಿನ್ನುವಂಥದ್ದಲ್ಲ ಇದು. ನಾಡು ನಿಮಗೆ ಉಂಡೆ ಹುಳಿದು ಮರ ತೋರಿಸಿದೆಲ್ಲ ನಮ್ಮ ತೋಟದಲ್ಲಿ ಇರೋದು, ನಮ್ಮ ತೋಟದ ಪಕ್ಕದಲ್ಲೇ ಇರೋದು. ಸೊ ಅದರದ್ದು ಚಿಕ್ಕ ಕಾಯಿ ನೋಡಿ ಹೀಗಿರ್ತದೆ. ಇದೇ ಕಾಯಿ ದೊಡ್ಡದಾಗಿ ಆಮೇಲೆ ನಮಗೆ ಕೊಯ್ಲಿಕ್ಕೆ ಸಿಗುವಂಥದ್ದು, ಹಣ್ಣು ಕೂಡ ಆಗ್ತದೆ. ಇದು ಮರ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲಲ್ಲ, ಕೆಲವು ಕಾಯಿ ಎಕ್ಸ್ಟ್ರಾ ಇರೋದು ಬಿದ್ದು ಹೋಗ್ತದೆ. ಹಾಗೆ ಅದನ್ನು ನಾನು ನಿಮಗೆ ತೋರಿಸುವಂತ ಅಂದ್ಕೊಂಡೆ. ಇದು ನೋಡಿ ಹೀಗಿರ್ತದೆ. ನೀವು ನೋಡಿದ್ದೀರಾ ಅಂತ ನಂಗೆ ಕಮೆಂಟಲ್ಲಿ ಹೇಳಿ. ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತಾರೆ. ಅಂದರೆ ಇದು ಕಾಯಿ ಕೆಳಗೆ ಬಿದ್ದಿದೆ ಅಂದರೆ ಮರದಲ್ಲಿ ಉಂಟು ಅಂತ ಅರ್ಥ. ಕೆಲವೊಮ್ಮೆ ಈ ಕಾಯಿ ನಿಲ್ಲಕ್ಕೋಸ್ಕರ ಮರದ ಕೆಳಗಡೆ ಬೆಂಕಿ ಹಾಕಿ ಹೊಗೆ ಹಾಕ್ತೇವೆ. ಹೊಗೆ ಹಾಕೋದ್ರಿಂದ ಮರದಲ್ಲಿ ಕಾಯಿಗಳು ಉಳಿತದೆ. ಅಂದರೆ ಕಾಯಿಗಳು ಬೆಳೀಲಿಕ್ಕೆ ಶುರುವಾಗ್ತದೆ. ನಿಮಗೆ ಯಾರಿಗಾದರೂ ಈ ಟೆಕ್ನಿಕ್ ಗೊತ್ತಿತ್ತಂತ ಹೇಳಿ ನನಗೆ ಕಮೆಂಟಲ್ಲಿ. ನನ್ನ ದನಗಳ ಹತ್ರ ಬಂದೆ. ಹಾಗೆ ಕೂಡ ಬಂದಿದ್ದೇನೆ. ಅಯ್ಯೇ ಚುಬ್ಬನಿ ಎಂತ ಇಲ್ಲ, ತಿನ್ನಲಿಕ್ಕೆ ಆಗುವಂಥದ್ದಲ್ಲ ಅಣ್ಣ. ಟಿಂಕಿ ಇಲ್ಲದ್ರೆ ಇವನಿಗೆ ಕೊಂಡಾಟ ಜಾಸ್ತಿ. ಟಿಂಕಿ ಬರಲಿಲ್ಲ, ಹಾಗೆ ಇವನೊಬ್ಬ ಬಂದಿದ್ದಾನೆ. ಗೊಳ್ಳಿ ಕೊಂಡಾಟ ಮಾಡ್ತಾ ಇರಬೇಕು ಇವನಿಗೆ. ಕೂರ ಹೋಗುವ ದನ ಬದಲಿಸುವ ಬಾ. ನಮ್ಮ ಮಗಳು ಇಬ್ಬರು ಕೂಡ ಬಿಚ್ಚಿಕೊಂಡಿದ್ದಾರೆ. ನಾನು ಅದು ಎಂತ ಕಟ್ತೇನೆ ಅಂತ ನನಗೆ ಗೊತ್ತಿಲ್ಲ. ಒಂದಾದರೆ ಇವ್ರದ್ದು ಹಗ್ಗ ಕಟ್ಟಾಗ್ತದೆ, ಇಲ್ಲಾದರೆ ಇವರೇ ಬಿಚ್ಚಿಸ್ಕೊಂಡು ಮುಂದೆ ಬಂದಿರ್ತಾರೆ. ಹಾಗೆ ಇಬ್ಬರನ್ನು ಕೂಡ ನೋಡಿ ಸ್ನಾನ ಮಾಡಿಸಿ ಚೆಂದ ಕಾಣುದಿಲ್ವಾ ನನ್ನ ಇಬ್ಬರು ಸುಂದರಿಯರು.
ಗಂಜಿ ಎಂತ ಮಾಡುದ? ಮಣ್ಣು ತಿಂತಿದ್ಯಾ ಅಂತಲ್ಲ ನೀನು ಸುಂದರಿ. ಅಮ್ಮನನ್ನು ಕರ್ಕೊಂಡು ಹೋಗುವ ಬಾ. ದನಗಳನ್ನು ಬದಲಿಸಲಿಕ್ಕೆ ಬಂದಿದ್ದೆಲ್ಲ ಬದಲಿಸಿ ಆಯಿತು. ಇಬ್ಬರು ಕೂಡ ಬಿಚ್ಚಿಕೊಂಡು ಇದ್ರೆ ಆಯಿತಾ, ಅದು ಹಗ್ಗ ಕಟ್ಟಿದ್ದು ಲೂಸ್ ಆಗಿತ್ತೇನೋ, ಆದರೆ ಅವರಿಗೊಂದು ಗೊತ್ತಾಗಲಿಲ್ಲ ನಾವಿಬ್ಬರು ಬಿಚ್ಚಿಕೊಂಡಿದ್ದೇವೆ, ಇನ್ನೂ ಸುತ್ತಲಿಕ್ಕೆ ಹೋಗ್ಬಂದು ಗೊತ್ತಿಲ್ಲ. ಅವ್ರು ಕಟ್ಟಿದ್ದಲ್ಲೇ ಮೇಯ್ತಾ ಇದ್ದರು ಪುಣ್ಯಕ್ಕೆ. ನನಗೆ ಹಾಲು ಕುಡಿದು ಚಿಂತೆ ಅಲ್ಲ, ಹಾಲು ಎಷ್ಟು ಬೇಕಾದರೂ ಅವಳು ಕುಡಿಲಿ, ಆದರೆ ಈ ನಮ್ಮದೊಂದು ಪೋಷಣನ್ನು ಬಿಟ್ಟು ಬೇರೆ ಕಡೆ ಹೋದರೆ ಮತ್ತೆ ಕಂಟ್ರೋಲಿಗೆ ಸಿಗೋದಿಲ್ಲ, ಮತ್ತು ಓಡುದೆ ಹೊಳೆ ದಾಟಿ ಎಲ್ಲೆಲ್ಲಿ ಹೋಗ್ತಾರೆ. ಹಾಗೆ ಆಗ ನನಗೆ ಕರ್ಕೊಂಡು ಬರಲಿಕ್ಕೆ ಕಷ್ಟ ಆಗ್ತದೆ. ಅವರು ಓಡಿದ್ರಂತೂ ಕರ್ಕೊಂಡು ಬರಲಿಕ್ಕೆ ಆಗೋದೇ ಇಲ್ಲ, ಮತ್ತು ಗಾಳಿ ಹೋಗ್ತದಲ್ಲ ದನಗಳಿಗೆ ಕಿವಿಗೆ. ಹಾಗೊಂದು ಹೋಗಲಿಲ್ಲ. ಈಗ ಸಮಾಧಾನದಲ್ಲಿ ಹೋಗಿ ಬೇರೆ ಬೇರೆ ಕಡೆ ಇಬ್ಬರನ್ನು ಸಹ ಕಟ್ಟಿ ಬಂದಿದ್ದೇನೆ. ಮನೆಗೆ ಹೋಗುವ. ಇನ್ನು ನನಗೆ ಬಟ್ಟೆ ವಾಶ್ ಆಗಬೇಕು, ಮಧ್ಯಾಹ್ನಕ್ಕೆ ಸಾಂಬಾರು ಆಗಬೇಕು, ಬೆಳಗಿಂದ ಇಷ್ಟು ಪಾತ್ರೆ ಉಂಟು ಅದು ವಾಶ್ ಉಂಟು. ನಂದು ಈಗ 4-5 ಜನ ಕೆಲಸಕ್ಕೆ ಬಂದರೆ ಕೆಲವೆಲ್ಲ ವರ್ಕ್ ಪೆಂಡಿಂಗ್ ಆಗ್ತದೆ ಅಂತ 2 ದಿವಸ ಆಯಿತು ನಾನು ಬಜಾವ್ ತರಲಿಕ್ಕೆ ಹೋಗೋದೆ. ಇರಲಿ, ತೊಂದರೆ ಇಲ್ಲ, ನೋಡುವ ನಾಡಿದ್ದಿಂದ ಫ್ರೀ ಆದಮೇಲೆ ಮಾಡ್ಬೋದು. ದನಗಳ ಹತ್ರ ಬಂದೆ. ಈಗ 1 ಗಂಟೆ ಆಯಿತು ಮಧ್ಯಾಹ್ನ. ಊಟಕ್ಕೆಲ್ಲ ರೆಡಿ ಮಾಡಿಟ್ಟು ಕೆಲಸ ಎಲ್ಲ ಮುಗಿಸಿ ಈಗ ಬಂದೆ. ಆಗ ಸಹ ನಾನು ಅದು ಕೆಲಸ ಮುಂಚೆ ನಿಮಗೆ ದನಗಳ ಹತ್ರ ಬಂದಾಗ ವ್ಲಾಗ್ ಮಾಡಿದ್ನ ಅಂತ, ಆಮೇಲೆ ನನಗೆ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ. ಇವಳು ಆರಾಮದಲ್ಲಿ ಕೂತಿದ್ದಾಳೆ. ಇನ್ನು ನೀರು ಕುಡಿಸಿ ಒಂದು ಕಡೆ ಕಟ್ಟಿ ಹೋಗುವ ಅಂತ ಬಂದೆ. ಬೇಗ ಹೋಗಬೇಕು, ಇನ್ನು ಊಟ ಅವರಿಗೆ 1:15-1:15 ಒಳಗೆ ಊಟ ಕೊಡಬೇಕು. ಎಂತ ಮುಖ ತೋರಿಸ್ತದೆ ಅವಳಿಗೆ ಅಂತ ಗೊತ್ತಿಲ್ಲ. ಒಂದು ಬ್ರಷ್ ತಗೊಳ್ಬೇಕು, ಅದು ಹೀಗೆ ಮಾಡಲಿಕ್ಕೆ ಅವಳಿಗೆ. ಅವಳ ಹತ್ರ ಬಂದು ನೀರು ಕುಡಿಲಿಕ್ಕೆ. ನಿಮಗೆ ಬೇಡವಾ ನೀರು? ಅವಳ ಫ್ರೆಂಡ್ ಕಾಯಿದ್ದು, ನನ್ನ ಫ್ರೆಂಡ್ ಬರಲಿ ನೀರಿಗೆ ಹೋಗ್ತೇನೆ ಒಮ್ಮೆ ಅಂತ. ಅಮ್ಮ ಆಲ್ರೆಡಿ ನೀರು ಕುಡಿತಿದ್ದಾಳೆ. ತರಗೆಲೆ ಬಂದು ಸ್ವಲ್ಪ ಸ್ಟಾಕ್ ಆಗಿದೆ ಅಂತ ಬಿಟ್ಟರೆ ಮತ್ತೆ ಕ್ಲಿಯರ್ ವಾಟರ್, ಇದು ಫ್ರೆಶ್ ವಾಟರ್, ತಂಪಿರ್ತದೆ. ಅವರಿಗೆ ನಿಲ್ಲಲಿಕ್ಕೆ ಸಹ ಖುಷಿ ಆಗ್ತದೆ, ಮಧ್ಯಾಹ್ನ ಬಿಸಿಲಲ್ಲ. ಹಾಗೆ ನಮ್ಮ ಮಂಗು ನೋಡಿ ಇವತ್ತು ಚೆಂದ ಕಾಣ್ತಾಳೆಲ್ಲ, ಸ್ನಾನ ಮಾಡಿಸಿ ಆದಮೇಲೆ. ನೀರಲ್ಲೇ ನಿಲ್ಲಲಿಕ್ಕೆ ಆಸೆ, ಹಾಗೆ ನೀರು ಹತ್ರನೇ ಕಟ್ಟಿದ್ದೇನೆ, ಮಗಳನ್ನು ಆಚೆ ಕಟ್ಟಿದ್ದೇನೆ, ಆಚೆ ಸೊಪ್ಪಿರುವಲ್ಲಿ. ಇಷ್ಟ ತನಕ ನೀರಲ್ಲಿ ಇಲ್ಲಿ ಮತ್ತು ಇಲ್ಲಿ ಕೂತ್ಕೊಳ್ಳಿ, ಹಾಗೆ ನೆರಳುಂಟು ಚೆಂದ. ಪೇಟೆಯಲ್ಲಿ ಕೆಲವು ಹೀಗೆ ಆಗ್ತಾ ಉಂಟಂತೆ. ನಾನು ನಿನ್ನೆ ಒಬ್ಬರದು ಫೇಸ್ಬುಕ್ ರೀಲಲ್ಲಿ ನೋಡಿದೆ. ಏನಂತ ಹೇಳಿದರೆ, ಕೆಲವರು ಅಂದರೆ ರೋಡ್ ಸೈಡ್ ಮನೆ ಇರ್ತದಲ್ಲ, ರೋಡ್ ಸೈಡ್ ಮನೆಗೆ ಕೆಲವರು ಶುದ್ಧ ಜೇನುತುಪ್ಪ ಅಥವಾ ಶುದ್ಧ ತುಪ್ಪ, ಹಸುವಿನ ತುಪ್ಪ ಅಂತ ಹೇಳಿ ಸೇಲ್ ಮಾಡ್ಕೊಂಡು ಬರ್ತಾರಂತೆ. ಕೆಲವರು ಅಂದರೆ ಈಗ ಕೆಲವರು ಪ್ರಾಯದವರೆಲ್ಲ ಇರ್ತಾರೆ ನೋಡಿ, ಅವರ ಮನೆಗೆ ಬಂದು ಅದನ್ನು, ಇದು ಶುದ್ಧ ಉಂಟು, ನ್ಯಾಚುರಲ್ ಆಗಿ ಮಾಡುವಂಥದ್ದು, ನಾವು ಕಾಡಿಂದ ತರುವಂಥದ್ದು ಜೇನು, ಬೇಕಿದ್ದರೆ ಪರಿಮಳ ನೋಡಿ ಅಂತೇಳಿ ಹೇಳ್ತಾರಂತೆ. ಒಂದು ವೇಳೆ ಪರಿಮಳ ನೋಡಲಿಲ್ಲ ಅಂತ ಹೇಳಿದ್ರೆ ನೋಡಿ ಇದು ಫ್ರೆಶ್ ಉಂಟು ಅಂತ ಹೇಳ್ತಾರಂತೆ. ಅದು ಪರಿಮಳ ನೋಡುವಾಗ ಅದರಲ್ಲಿರುವ ಕೆಮಿಕಲ್ ನಮಗೆ ಹೋಗಿ ಪ್ರಜ್ಞೆ ತಪ್ಪಿ ಬೀಳೋ ಹಾಗೆ ಮಾಡ್ತಾರಂತೆ. ಆಮೇಲೆ ಮನೆಯೊಳಗಿರುವಂಥದ್ದು ಏನಾದರೂ ಐಟಮ್ಸ್ ಇರ್ಬೋದು, ಅಂದರೆ ಚಿನ್ನ, ನಿಮ್ಮದು ಕ್ಯಾಶ್ ಅಂಥದ್ದೆಲ್ಲ ತೆಗೊಂಡು ಹೋಗ್ತಾರಂತೆ. ಆ ಥರ ಮಾಡೋರು ಸುಮಾರು ಜನ ಇದ್ದಾರೆ. ಅಂದರೆ ಈಗ ತುಂಬ ಪ್ರಾಯದವ್ರು ಇರ್ಬೋದು, ನನ್ನ ವ್ಲಾಗ್ ನೋಡೋರು, ಅಥವಾ ನಿಮ್ಮ ಮಕ್ಕಳು ಯಾರಾದರೂ ಕೆಲಸಕ್ಕೆ ಹೋಗಿ ಪೇರೆಂಟ್ಸ್ ಮಾತ್ರ ಮನೆಯಲ್ಲಿರುವವರು, ರೋಡ್ ಸೈಡ್ ಮನೇಲಿರುವವರು ಸ್ವಲ್ಪ ಜಾಗ್ರತೆಯಲ್ಲಿರಿ. ನಾನು ಇದನ್ನೇ ಹೇಳಿದ್ದು. ಅಂದರೆ ನಮ್ಮಲ್ಲೆಲ್ಲ ಹೇಗೆ ಗೊತ್ತುಂಟ, ಪೇಟೆಯಲ್ಲಿ ನಮಗೆಲ್ಲ ಕಾಡಲ್ಲಿ ಜೇನು ಸಿಗ್ತದೆ, ಅಥವಾ ಯಾರು ತಂದು ಕೊಡ್ತಾರೆ, ತುಪ್ಪ ಎಲ್ಲ ನಾವು ಮಾಡ್ಕೊಳ್ಬೋದು. ಇನ್ನು ಪೇಟೆ ಸೈಡ್, ರೋಡ್ ಸೈಡ್ ಮನೆ ಇರುವವರಿಗೆಲ್ಲ ಶುದ್ಧ ಜೇನುತುಪ್ಪ ಬೇಕು ಅಥವಾ ಶುದ್ಧ ಹಸುವಿನ ತುಪ್ಪ ಬೇಕು ಅಂತ ಇರ್ತದೆ. ಅಂಥವ್ರು ಸ್ವಲ್ಪ ಜಾಗ್ರತೆಯಲ್ಲಿ ನೋಡ್ಕೊಳ್ಳಿ. ನೀವಿಲ್ಲ ಅಂತ ಹೇಳಿದರೆ ಅದು ಕೆಲವ್ರದ್ದೆಲ್ಲ ಇರ್ತದೆ ನೋಡಿ, ಜೇನು ಸಾಕಾಣಿಕೆ, ಅಂಥವರೆಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿಕ್ಕೂ ಇರ್ತಾರೆ. ಅಂಥವ್ರನ್ನು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಬಿಟ್ಟರೆ ಹೀಗೆ ಮಾರಿಕೊಂಡು ಬರ್ತಾರಲ್ಲ, ಅವರನ್ನು ಬಿಡಲೇಬೇಡಿ ಮನೆಯೊಳಗೆ. ಜಾಗ್ರತೆಯಲ್ಲಿರಿ ಅಂತ ಹೇಳಲಿಕ್ಕೆ ನಿಮಗೆ ಇದನ್ನೊಂದು ಹೇಳುವಂತ ಅಂದ್ಕೊಂಡೆ. ಕೆಲವರೆಲ್ಲ ನನ್ನನ್ನು ನೋಡ್ತಿರಲ್ಲ ವ್ಲಾಗಲ್ಲಿ, ಅವರಿಗೆ ಪ್ರಾಯದವರೆಲ್ಲ ಇರ್ತಿರಲ್ಲ, ಜಾಗ್ರತೆಯಲ್ಲಿರಿ ಅಂತ. ಮಧ್ಯಾಹ್ನದ ಊಟ ಬದನೆ ಮತ್ತು ಅಲಸಂಡೆ ಹಾಕಿ ಒಂದು ಸಾಂಬಾರು, ಮತ್ತು ಇದು ಪಲ್ಯ, ಆಮೇಲೆ ಇದು ಮಜ್ಜಿಗೆ, ಮಸಾಲೆ ಮಜ್ಜಿಗೆ. ಆದರೆ ನಿಮಗೆ ಇದರಲ್ಲಿ ಶುಂಠಿ ಮಾತ್ರ ಕಾಣ್ತುಂಟು, ಮೆಣಸು ಖಾಲಿಯಾಗಿದೆ. ಕಜ್ಜ ನೋಡಿ ನಿಮ್ಮದು ಎಂತ ಮಾಡ್ತಿದ್ದೇನೆ ಅಂತ, ಹುಲ್ಲು ತಿಂತಿದ್ದೇನೆ. ನಾನು ದನಗಳನ್ನು ಮನೆಗೆ ಕರ್ಕೊಂಡು ಬರುವ ಅಂತ ಹೊರಟೆ.
ದಾರಿಯಲ್ಲಿ ಸಿಕ್ಕಿದ್ದ ನನಗೆ ಹುಲ್ಲು ತಿಂತ. ಈ ಥರ ಹುಲ್ಲು ತಿಂದರೆ ನಾವು ಗೌರಿಗೆ ಏನು ಹಾಕೋದಾ? ಹಾಂ, ಅದು ಸಹ ಜನ್ರೇಟರ್ ಸ್ಟಾರ್ಟ್ ಮಾಡ್ಕೊಂಡು ಹುಲ್ಲು ತಿಂತಿದ್ದೇನೆ ಟುರ್ರು 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 ಅಂತ. ಸಿಜ್ಜು ಸಿಜ್ಜಣ್ಣ, ನೋಡಿ ಇದು ಇಷ್ಟು ವರ್ಕ್ ಆಗಿದೆ. ಈಗ ಇನ್ನೆಂಥದೋ ತರಲಿಕ್ಕೆ ಹೋಗಿದ್ದಾರೆ ತೋಟಕ್ಕೆ. ಗಜ್ಜು ಶುಭ ಗಜ್ಜು. ಎಷ್ಟು ದೊಡ್ಡದು ಹುಲ್ಲು ತಿಂದರೆ ಆದೀತ ಮಾರೆ ನೀನು ಒಟ್ಟಿಗೆ. ಚಿಕ್ಕ ಪೀಸ್ ತಗೊಳ್ಬೇಕು. ಈಗ ಇದು ತಿನ್ನು, ಎಲ್ಲ ಉಂಟು. ಹುಲ್ಲು ತಿನ್ನುವ ಬೆಕ್ಕು ಸಾಕು. ಹೊಟ್ಟೆ ನೋವು ಕಾಣ್ತದೆ ಪಾಪ.